ಹ್ಮ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇದು 64ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡೋಣ. 50 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನನಗೆ ಇದು ಫಸ್ಟ್ ಆಫ್ ಆಲ್ ಜಾಸ್ತಿ ಫೇವ್ರೇಟ್ ಸಬ್ಜೆಕ್ಟು. ನಾನು ಔಟ್ ಆಫ್ ಔಟೇ ಸ್ಕೋರ್ ಮಾಡ್ತೀನಿ ಇದರಲ್ಲಿ. ಅಷ್ಟು ಈಸಿ ಸಬ್ಜೆಕ್ಟ್ ಇದು. 10th ಏನು ಓದಿರ್ತೀವೋ ಅದೇ ಕ್ವಶನ್ಸೇ ಇಲ್ಲಿ ಬರುತ್ತೆ. ಆಯ್ತಾ, ಯಾರನ್ನ ಸೋಷಿಯಲ್ ಸೈನ್ಸಲ್ಲಿ ಟಾಪರ್ ಇದ್ರೆ ನನ್ನ ಸುಮ್ಮನೆ ನೋಡಬೇಡಿ ಈ ವಿಡಿಯೋನೆಲ್ಲ. ಆರಾಮಾಗಿ ನೀವು ಎಕ್ಸಾಮ್ಗೆ ಹೋಗ್ರಿ, ಔಟ್ ಆಫ್ ಔಟ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವೆಲ್ಲ. ಅಂದರೆ ಬೋರ್ಡ್ ಎಕ್ಸಾಮ್ನೆಲ್ಲ ಔಟ್ ಆಫ್ ಔಟ್ ತೊಗೊಂಡಿದ್ರೆ ಮಾತ್ರ. ನಂಗೆ ಸೋಷಲ್ ಜಾಸ್ತಿ ಇಷ್ಟ ಆಯಿತು. ನಾನು ಇವಾಗ ಇದೆಲ್ಲ ಓದ್ತಿರೋಣ ಸುಮ್ಮನೆ ಹಂಗೆ ಹೋಗಿ ಬರ್ತಿದ್ದೆ. ಇಂಟರ್ನಲ್ಸ್ ಅಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದ್ರು. ಈ ಸಬ್ಜೆಕ್ಟ್ ಕೋಡ್ ನೋಡ್ಕೊಳ್ರು. ಇದೆಲ್ಲ ಓದಕ್ಕೆ ಹೋಗ್ಬಿಟ್ರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಆಯ್ತಾ, ಇದರಲ್ಲಿ 3 ಪೇಪರ್ ಇದೆ ಕಣ್ರು. 3 ಪೇಪರ್ ನಾನು ಓನಾಗೆ ನಾನು ಫಸ್ಟ್ ಸೆಮ್ ಅಲ್ಲಿ ಇದ್ದಾಗ ಮಾಡ್ಕೊಂಡಿದ್ದೆ. ಇದೇ ಕ್ವಶನ್ಸೇ ಬಂದಿತ್ತು. ಫಸ್ಟಿಂದ ಫೇವ್ರೇಟ್ ಸಬ್ಜೆಕ್ಟು. ಇವಾಗ ಸುಮ್ಮನೆ ಓದಿದ್ರಿ, ನೋಟ್ಸ್ ಮಾಡಿದೆ, ಔಟ್ ಆಫ್ ಔಟ್ ಆರಾಮಾಗಿ ಸಿಕ್ತು. ನಿಮ್ಗೆ ಈ ನೋಟ್ಸ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಒಂದು ಕಮೆಂಟ್ ಹಾಕ್ರಿ. ಯಾರಿಗಾರು ಬೇಕು ಅಂತ ಕಮೆಂಟ್ ಹಾಕ್ರಿ. ಒಂದು 50 ಕಮೆಂಟ್ಸ್ ಬಂದ್ರೆ ಈ 3 ಪೇಪರ್ ಅಪ್ಲೋಡ್ ಮಾಡ್ತೀನಿ. ಆಯ್ತಾ, ಇವಾಗ ಮೈನ್ ಟಾಪಿಕ್ ಹೋಗೋಣ. ಸಬ್ಜೆಕ್ಟ್ಗಳು ಗೊತ್ತು ನಿಮ್ಗೆ ಎಲ್ಲರಿಗೂ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಮೇಲೆ ಸ್ಕ್ರೋಲ್ ಮಾಡೋಕ್ಕಾಗಲ್ಲ, ನಂಗೆ ಕಾಲೇಜ್ ನೇಮ್ ಇದೆ, ಸಾರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಕೋಡ್ ನೋಡ್ಕೊಳ್ರಪ್ಪ. ಇದೆಲ್ಲ ಓದಕ್ಕೆ ಹೋಗ್ಬಿಟ್ರೆ ಸುಮ್ಮನೆ ಟೈಮ್ ವೇಸ್ಟ್. ನಾನು ಹೇಳ್ತೀನಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡ್ರಪ್ಪ. ಸಬ್ಸ್ಕ್ರೈಬ್ ಮಾಡಕ್ ಅಲ್ಲಾಡ್ತಿದ್ದೀರಲ್ಲ ನೋಡ್ರಿ, ಇಲ್ಲಿ 94.3 ನಾಟ್ ಸಬ್ಸ್ಕ್ರೈಬ್ 5.7 ಸಬ್ಸ್ಕ್ರೈಬ್ ಮಾಡ್ರು. ಯಾಕ್ರೋ ಸಬ್ಸ್ಕ್ರೈಬ್ ಮಾಡಕ್ಕೆ ಏನಾಗುತ್ತಪ್ಪ. ಸರಿ, ಫಸ್ಟ್ 100 ಕ್ವಶನ್ ಹೋಗ್ಬಿಡೋಣ. ಇದು 500 ಕ್ವಶನ್ಸ್ ಇದೆ. 500 ಕ್ವಶನ್ಸ್ಗೂ ನಾನು ಇವಾಗ ಹಂಗೆ ಇನ್ನ ಇದೆ. ಫಸ್ಟ್ ಟೈಮ್ ಆನ್ಸರ್ಸ್ ಗೊತ್ತಿಲ್ಲ, ನೋಡೋಣ. ಓದಿದ ನೆನಪಿದೆ ಅನ್ಸುತ್ತೆ ನಂಗೂ. 500 ಕ್ವಶನ್ಸ್ಗೆ 100 ಕ್ವಶನ್ಸ್ ಒಂದು ವಿಡಿಯೋ ಮಾಡ್ತೀನಿ. 500 ಕ್ವಶನ್ಸ್ 5 ವಿಡಿಯೋಸ್ ಮಾಡ್ತೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಡಿಬೇಡಿ. 50 ಕಮೆಂಟ್ಸ್ ಹಾಕಿ. 100 ಲೈಕ್ಸ್ ಆದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ಅಪ್ಲೋಡ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ಸ್ ಹಾಕಿ ನಿಮ್ಗೆ ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಒಬ್ರು ಅಂತ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 5 5 ವಿಡಿಯೋ ಹಾಕ್ತೀನಿ. 500 ಕ್ವಶನ್ಸ್ ಇರುತ್ತೆ. 500 ಕ್ವಶನ್ಸ್ ಓದ್ರಿ, ಔಟ್ ಆಫ್ ಔಟ್ ಖಂಡಿತ. ಏನಿಲ್ಲ, 500 ಕ್ವಶನ್ ಈ ಲಿಂಕ್ ಶೇರ್ ಮಾಡ್ತೀನಿ ನೋಡ್ರು. ಲಿಂಕ್ ಶೇರ್ ಮಾಡ್ತೀನಿ. ಈ ತರ ಪ್ರೆಸ್ ಮಾಡಿದ್ರೆ ಆನ್ಸರ್ಸ್ ಅಲ್ಲೇ ಶೋ ಆಗುತ್ತೆ. ನಮ್ಗೆ ಆನ್ಸರ್ ಕ್ವಶನ್ ಓದ್ಬಿಟ್ಟು ಅಲ್ಲೇ ಆನ್ಸರ್ ಶೋ ಆಗುತ್ತೆ. ಸಿಂಪಲ್ ಆಗಿ ಓದ್ಬೋದಾ ನೀವು? ನಿಮ್ಗೋಸ್ಕರ ತಂದಿದ್ದೀನಿ ಆಯ್ತಾ. ನಮ್ ಸಾರು ಇದೆ ಪ್ರಿಫರ್ ಮಾಡಕ್ ಓದಕ್ ಹೇಳಿದ್ದು. ನಾವೆಲ್ಲ ಔಟ್ ಆಫ್ ಫುಡ್ ತಗೊಂಡಿದೀವಿ. ನೀವು ಔಟ್ ಆಫ್ ಫುಡ್ ಆರಾಮಾಗಿ ತಗೋಬಹುದು. ಸಬ್ಸ್ಕ್ರೈಬ್ ಮಾಡ್ರಿ. ಮೈನ್ ಆಗಿ 100 ಲೈಕ್ಸ್ ಬಂದ್ರೆ ಪಾರ್ಟ್ 2 ಮಾಡ್ತೀನಿ, ಇಲ್ಲ ಪಾರ್ಟ್ 1 ಸಾಕು. ಈ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಒಂದು 50 ಕಮೆಂಟ್ಸ್ ಅನ್ನೋ ಬಂದ್ರೆ ಈ ವಿಡಿಯೋ ಲಿಂಕ್ ಹಾಕ್ತೀನಿ 100 ಕ್ವಶನ್ಸ್. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿದಿರಾ ಹಂಗೆ ಹೋಗ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಲ್ಲ ಯಾರು, ಏನು ಮಾಡಲ್ಲ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ರಿ, ಮರಿಬೇಡಿ ಆಯ್ತಾ. ಕಿರಪ್ಪ ಅಂಡರ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್. ಇದು ಮುಗೀತು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಹಂಗ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ಕ್ವಶನ್ಸ್ ಹಾಕೊಂಡು. ನಿಮ್ಗೂ ಟೈಮ್ ಆಗ್ಬಿಡುತ್ತೆ. ಮೈನ್ ಆಗಿರೋದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರು. 1996 ಸುಪ್ರೀಂ ಕೋರ್ಟ್ 18 ಕೋರ್ಟ್ಸ್ ಕಮೆಂಡೆಂಟ್. ಇದು ಆನ್ಸರ್ ಬಂದ್ಬಿಟ್ಟು 60 ಆಯ್ತಾ. ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಗವರ್ನಮೆಂಟ್ ಅಪ್ಲಾಯ್ಡ್. ಯಾವ ಆರ್ಟಿಕಲ್? ಆರ್ಟಿಕಲ್ 17 ಆಯ್ತಾ. ಕ್ವಶನ್ ಓದ್ರಿ, ನೀವು ಓದ್ರಿ ಆರಾಮಾಗಿ ಕ್ವಶನ್ ಓದ್ರಿ, ಏನ್ ಟೆನ್ಷನ್ ಬೇಕಾಗಿಲ್ಲ. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಆಪ್ಷನ್ ಆಯ್ತು. ವಿಚ್ ಇಸ್ ದ ಫಾಲೋಯಿಂಗ್ ರಾಂಗ್ಲಿ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ? ರಾಂಗ್ಲಿ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾನ? ನನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಯೋಚನೆ ಮಾಡೇ ಹಾಕಿರ್ತಾರೆ. ನನ್ ಆಫ್ ದ ಅದು ನೀವು ಹತ್ರ ಬಂದ್ರೆ ನನ್ ಆಫ್ ದ ಸಿಂಪಲ್ ಆಗಿ ಕೊಡಿ. ಇನ್ನೊಂದು ಟ್ರಿಕ್ ಕೇಳ್ತೀನಿ ನೋಡಿ. ಗ್ರೇಟರ್ ನಂಬರ್, ಹೈಯರ್ ವ್ಯಾಲ್ಯೂ ನಂಬರ್ ಯಾವ್ದಿದ್ರೆ ಅದಕ್ಕೆ ಟಿಕ್ ಹಾಕಿ ಆಯ್ತಾ. ಈ ಅಬೈನ್ಮೆಂಟ್ಸ್ ಬಿಟ್ಟು, ಆರ್ಟಿಕಲ್ಸ್ ಬಿಟ್ಟು. ಇವಾಗ ನೋಡ್ಕೊಳ್ಳಿ, ಕಾನ್ಸ್ಟಿಟ್ಯೂಷನ್ ಮಾಡಕ್ಕೆ ಎಷ್ಟು ಜನ ಇದ್ರು? ಹತ್ರ 7 ಮೆಂಬರ್ಸ್. 7 ಹೈಯೆಸ್ಟ್ ಇರುತ್ತೆ, 7 ಆಯ್ತಾ. 7 ಇಲ್ಲ 12 ಹತ್ರ ಏನಿರುತ್ತೆ ಆರಾಮಾಗಿ ಮಾಡಿ ಆಯ್ತಾ. ಸುಮ್ಮನೆ ಎಲ್ಲ ಓದ್ಕೊಂಡು ಕುತ್ಕೊಂಡ್ಬಿಡಿ ಆಯ್ತಾ. ಔಟ್ ಆಫ್ ಔಟ್ ತಗೊಂತೀರಾ, ನಾನು ವಿಡಿಯೋ 5 ವಿಡಿಯೋ ನೋಡಿದ್ರೆ ಪಕ್ಕ ಹೇಳ್ತೀನಿ. ಈ ವಿಡಿಯೋ ಎಷ್ಟೋ ಗೊತ್ತಿಲ್ಲ ನಂಗೂ. 95 ಹೋಗೋಣ. 95. ವಿಚ್ ಇಸ್ ದ ಫಾಲೋಯಿಂಗ್ ಕನ್ಫರ್ಡ್ ದ ಕಾನ್ಸ್ಟಿಟ್ಯೂಷನ್ ಅವೈಲಬಲ್ ಆನ್ ನಾನ್ ಸಿಟಿಸನ್ಸ್ ಪ್ರೈವೇಟ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಭಾರತ್ ರತ್ನ ಅಂಡ್ ಪದ್ಮಶ್ರೀ ಅವಾರ್ಡ್ಸ್ ಅಂಡರ್ ದ ಯಾವ ಆರ್ಟಿಕಲ್? ಈ 2 ಅವಾರ್ಡ್ಸ್ ಇರ್ತಾರೆ. ಯಾವ ಆರ್ಟಿಕಲ್ಸ್ ಅಲ್ಲಿ ಇರುತ್ತೆ ಹೇಳಪ್ಪ? ನನ್ ಆಫ್ ದ ಆರ್ಟಿಕಲ್ಸ್. ಆರ್ಟಿಕಲ್ 17, 19 ಇವೆಲ್ಲ ಬೇರೆ ಬೇರೆ ಆರ್ಟಿಕಲ್ಸ್ ಗೊತ್ತು ನಂಗೆ. ದ ಪವರ್ ಆಫ್ ಡಿಸೈಡ್ ಟು ವೆದರ್ ಡಿಸ್ಟ್ರಿಕ್ಷನ್ ಇಂಪೋಸ್ಡ್ ಅಂಡ್ ಫಂಡಮೆಂಟಲ್ ರೈಟ್ಸ್. ನೋಡು, ಅವ್ನಿಗೆ ಶಿಕ್ಷೆ ಕೊಡ್ಬೇಕು,
ಶಿಕ್ಷೆ ಬೇಕು ಬೇಡ ಅನ್ನೋದು ಪಾರ್ಲಿಮೆಂಟು ಪ್ರೆಸಿಡೆಂಟ್ ಏನ್ ಮಾಡಕ್ಕಾಗೋದಂದ್ರೆ ಎಮರ್ಜೆನ್ಸೀಸ್ಗೆ ಪ್ರೆಸಿಡೆಂಟ್ ಸೈನ್ ಮಾಡ್ಕೊಡ್ತಾರೆ. ಇವಾಗ ಇಂಡಿಯಾ ಪಾಕಿಸ್ತಾನ ವಾರ್ ಅನ್ಕೊಳ್ಳಿ, ಪಾಕಿಸ್ತಾನ ವಾರ್ ಮಾಡಕ್ ಬಂದ್ರೆ ನಮ್ಮ ಮೇಲೆ ನೆಕ್ಸ್ಟ್ ಸೆಕೆಂಡ್ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡಿದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ಕೂಡ ವಾರ್ ಮಾಡಕ್ ಹೋಗಕ್ಕಾಗುತ್ತೆ. ರೆಡಿ ಆಗಿರುತ್ತೆ ಅನ್ಕೊಳ್ಳಿ ನಾವು ವಾರು. ಈ ಪ್ರೈಮ್ ಮಿನಿಸ್ಟರ್, CM, ಈ ಕಮೆಂಟ್ಸ್ ಇವ್ರೇನು ಎಲ್ಲ ವೇಸ್ಟ್. ಇವರು ಮೈನ್ ಬಂದ್ಬಿಟ್ಟು ಪ್ರೆಸಿಡೆಂಟೇ ಫಸ್ಟ್ ಎಲ್ಲರಿಗೂ ರೂಲ್ ಹೇಳೋದು. ಪ್ರೆಸಿಡೆಂಟೇ ಪ್ರೈಮ್ ಮಿನಿಸ್ಟರ್ಗೂ ಅಷ್ಟೊಂದು ದೊಡ್ಡಿಲ್ಲ. ಪ್ರೆಸಿಡೆಂಟ್ ಆದ್ರೇನೆ ನೀವು ಸಾರಿ ಪ್ರೆಸಿಡೆಂಟ್ ಸಾರಿ ಇದು ಪ್ರೆಸಿಡೆಂಟ್ ರೂಲ್ ಮಾಡಕ್ಕಾಗುತ್ತೆ. ಬಟ್ ಇಲ್ಲಿ ಇಂಪೋಸ್ಡ್ ರಿಸ್ಟ್ರಿಕ್ಷನ್ಸ್ ಅಂದಿದೆಯಲ್ಲ, ಅಂದ್ರೆ ನಿಮ್ಗೆ ಶಿಕ್ಷೆ ಹಾಕೋದು ಬಂದ್ಬಿಟ್ಟು ಕೋರ್ಟೆ. ಪ್ರೆಸಿಡೆಂಟ್ ಬಂದ್ಬಿಟ್ಟು ಈ ವಾರ್ ಡಿಕ್ಲರೇಷನ್ ಕೊಡೋದು. ರಾಹುಲ್ ಗಾಂಧಿ ಮಾಡಿದ್ರಲ್ಲ ಅವಾಗ ಏನಂದ್ರೆ ಎಮರ್ಜೆನ್ಸಿ ಅಂತ. ಆ ಎಮರ್ಜೆನ್ಸಿ ಮಾಡಕ್ಕೆ ಅವಾಗ ಪ್ರೆಸಿಡೆಂಟ್ ನಮ್ಮವರು ಇದ್ದಿತ್ತು. ಪ್ರೆಸಿಡೆಂಟ್ ಯಾರಿಲ್ಲ, ನಮ್ ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿನೇ ಇದ್ದಿತ್ತು. ಅದಕ್ಕೆ ಅಷ್ಟು ಬೇಕಾಯ್ತು. ಅವ್ರು ತಿರ್ಗಾ ಪ್ರೆಸಿಡೆಂಟ್ ಆದ್ರು ವಾಪಸ್ ಕೂಡ. 1975 ಇಲ್ಲ 95 ಅನ್ಸುತ್ತೆ, ಅವಾಗೆ ನ್ಯಾಷನಲ್ ಎಮರ್ಜೆನ್ಸಿ ಬಂದಿತ್ತು. ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಅವರೇ ಮಾಡಿದ್ರು, ಅವ್ರದ್ದೇ ಎಲ್ಲ ನಡೀತಿತ್ತು. ಹಂಗಿರುತ್ತೆ ಕಾಂಗ್ರೆಸ್ ಅಂದ್ರೆ ಬಿಡಿ. ದ ಪವರ್ ಆಫ್ ಇಂಪೋಸ್ ರೆಸ್ಪಾನ್ಸಿಬಲ್ ಆಫ್ ರಿಸ್ಟ್ರಿಕ್ಷನ್ ಫಂಡಮೆಂಟಲ್ ರೈಟ್ ಸಿಟಿಸನ್. ನೋಡಿ ಪಾರ್ಲಿಮೆಂಟ್ ಅಲ್ವೇ ಅಲ್ಲೇ. ಪಾರ್ಲಿಮೆಂಟ್ ಅಂದ್ರೆ ಏನ್ರಿ, ಒಂದು ಗೆದ್ದಿರೋದು ಪಾರ್ಟಿಯಲ್ಲಿ ಮೆಂಬರ್ಸು, MLAs, MPs, CMs ಬರಲ್ಲ ಅನ್ಕೊಡಿ. ಪಾರ್ಲಿಮೆಂಟು ಇಂಪೋಸ್ ರೆಸ್ಪಾನ್ಸಿಬಲ್ ರಿಸ್ಟ್ರಿಕ್ಷನ್. ಸುಪ್ರೀಂ ಕೋರ್ಟ್, ಸಾರಿ ನಾಲೆಜ್ ಇದೆ, ಎಲ್ಲೆಲ್ಲೂ ಹೋಗ್ಬಿಡ್ತಿದ್ದೀನಿ ನಾನು. ಕ್ವಶನ್ ನೋಡ್ಕೋಬೇಕು ನೋಡಿ. ರೆಸ್ಪಾನ್ಸಿಬಲ್ ರಿಸ್ಟ್ರಿಕ್ಷನ್ಸು, ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇಂಪೋಸಿಸ್. ನಮ್ಗೆ ಯಾರನ್ನ ಶಿಕ್ಷೆ ಕೊಡೋದು ಯಾರು? ಸುಪ್ರೀಂ ಕೋರ್ಟು, ಹೈಕೋರ್ಟು ಅಷ್ಟೇ ಈ ಶಿಕ್ಷೆ ಕೊಡೋದು. ಇವರು ಇನ್ವೆಸ್ಟಿಗೇಷನ್ ಮಾಡೋದು ಪ್ರೋಟೋಕಾಲ್ ಪ್ರಕಾರ ಮಾಡ್ತಾರೆ ಅವರು, ಪೊಲೀಸ್ ಅವರು ಅಷ್ಟೇ. ದ ಫಂಡಮೆಂಟಲ್ಸ್. 97 minutes ಆಗೋಯ್ತು ಆಲ್ರೆಡಿ. ಸುಮ್ಮನೆ ಜಾಸ್ತಿ ವೇಸ್ಟ್ ಮಾಡ್ತಿದ್ದೀನಿ. ಅದಕ್ಕೆ ಬೇಗ ನಾನು ಓದ್ಬಿಟ್ಟು ಹಾಕ್ಬಿಡ್ತೀನಿ ನೋಡಿ. ರಿಸ್ಟ್ರಿಕ್ಷನ್ಸ್, ದ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್. ಆಪ್ಷನ್ 88 ನೋಡೋಣ ಇವಾಗ. 88 ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಹ್ಯಾಬಿಟ್ಸ್. ಆಗುತ್ತೆ ಫುಡ್ ರೆಸ್ಟ್ರಿಕ್ಷನ್ಸ್ ಆಗುತ್ತೆ. ನನ್ ಆಫ್ ದ 87 ಆರ್ಟಿಕಲ್ 19 ಗೊತ್ತಿಲ್ಲ ಅಂದ್ರೆ ನಾವು ಇದ್ದು ವೇಸ್ಟ್ ಅಂತ ಅರ್ಥ. ರೈಟ್ ಟು ಫ್ರೀಡಮ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್. ದ ರೈಟ್ ಆಫ್ ಈಕ್ವಾಲಿಟಿ. ನೋಡಿ ಇವೆಲ್ಲ ರೈಟ್ ಆಫ್ ಈಕ್ವಾಲಿಟಿ ಅಂದ್ರೆ ಏನು, ಇವೆಲ್ಲ ತಿಳ್ಕೊಳ್ಳಿ. ಸುಮ್ಮನೆ ಇರ್ಬೇಡಿ ಆಯ್ತಾ. ನಿಮ್ಗೆ ಎಲ್ಲೋದ್ರೂ ಹೆಲ್ಪ್ ಆಗುತ್ತೆ. ಫಂಡಮೆಂಟಲ್ ಸಿಟಿಸನ್ಸ್ ಆರ್ ಎನ್ಕ್ರಿಪ್ಟೆಡ್. ಸಾರಿ ಏನು 84 83 ಅಲ್ಲ. ಸಿಟಿಸನ್ಸ್ ಆರ್ ಒರಿಜಿನಲ್ ಬಿಡಿ, ಅದು ಎನ್ಕ್ರಿಪ್ಟೆಡ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ರೈಟ್ ಟು ಪ್ರಾಪರ್ಟಿ. ಡ್ರಾಪ್ ಇನ್ ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಯಾವ ಅಬೈನ್ಮೆಂಟ್ ಆಗಿರ್ಬೋದು? 42nd ಅಬೈನ್ಮೆಂಟ್. ಅದ್ರಲ್ಲಿ ಏನೇನು ಡೌಟೇ ಇಲ್ವಾ? ಈ ಅಬೈನ್ಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ, ಆಯ್ತಾ. ವಿಚ್ ಇಸ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಕ್ಲಿಯರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಗೆ ಗೊತ್ತೈತೆ. ರೈಟ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಏನು ರಿಮೈನ್ಸ್ ಗೊತ್ತೈತೆ. ರೆಮಿಡೀಸ್ ಸಾರಿ 18th ವಿಚ್ ಇಸ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್. ಎಲ್ಲ ಆಲ್ ಆಫ್ ದಿ ಅಬೋರ್ ಇದು ಆಲ್ ಆಫ್ ದ ಅಲ್ವಾ. 80 ಕಾನ್ಸ್ಟಿಟ್ಯೂಷನ್. ರೈಟ್ ಟು ಪ್ರಾಪರ್ಟಿ ಅಲ್ಲಿ ಹೆಂಗಾಗುತ್ತೆ? ಫಂಡಮೆಂಟಲ್ ರೈಟು ಆಗಲ್ಲ. ವಿಚ್ ಇಸ್ ದ ಫಾಲೋಯಿಂಗ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ರೈಟ್ ಇದೇ ಆನ್ಸರ್. ಅದು ಫಸ್ಟ್ ಎಲ್ಲ ಕೊಟ್ಬಿಟ್ಟವ್ರ. ದ ಫಾಲೋಯಿಂಗ್ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಬಿನ್ ರಾಂಗ್ಲಿ ಮಾಡಿದಾರೆ ಯಾರೋ ಅಂತ. ರಾಂಗ್ಲಿ ಆಗಿದೆ. ಯಾವ್ದಿರ್ಬೋದಪ್ಪ? ರೈಟ್ ಟು ಪ್ರಾಪರ್ಟಿ ಅಲ್ಲ. ಅವ್ರು ಹೆಂಗ್ರೆ ಆಗುತ್ತೆ ರೈಟ್ ಟು ಪ್ರಾಪರ್ಟಿ? ಅದು ಫಂಡಮೆಂಟಲ್, ಅದು ರಾಂಗ್ ಫಂಡಮೆಂಟಲ್. ರೈಟ್ ಟು ಪ್ರಾಪರ್ಟಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದ್ರಲ್ಲಿ ಏನು ವಾಪಸ್ ಇನ್ನೊಂದ್ಸರಿ ಹೇಳೋದು. 77 ನೋಡೋಣ. ದ ಒರಿಜಿನಲ್ ಫಂಡಮೆಂಟಲ್ ರೈಟ್ಸ್. ರೈಟ್ ಟು ಪ್ರಾಪರ್ಟಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 6 categories ಡಿವೈಡ್ ಆಗಿದೆ. ದ ರೈಟ್ ಆಫ್ ಸಿಟಿಸನ್ಸ್ ಕಂಟೈನ್ಡ್ ಅಂದ್ರೆ US ಅಲ್ಲೆಲ್ಲ 4 years 5 years ಇದೆ. ನಮ್ ಇಂಡಿಯಾದಲ್ಲಿ ನಾವೆಲ್ಲ ಏನ್ ತಗೋ ಗೊತ್ತಿಲ್ಲ, ಇಷ್ಟಿಷ್ಟು ಕಡಿಮೆ ಕೊಡ್ತೀವಿ ನಾವು. ಅವ್ರು ನಮ್ ಸಿಟಿಸನ್ಶಿಪ್ ತಗೋಬೇಕು ಅಂದ್ರೆ. ದ ಮಿನಿಮಮ್ ಆಫ್ ಪರ್ಸನ್ಸ್ ಆಫ್ ಇಂಡಿಯಾ 3 ವರ್ಷ ಇಲ್ಲ 5 ವರ್ಷ ರೀ. 5 ವರ್ಷ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪಾರ್ಟ್ 3 ಕಾನ್ಸ್ಟಿಟ್ಯೂಷನ್. ಬಿಡಿ. ಇದು ಫಂಡಮೆಂಟಲ್ ಸಿಟಿಸನ್ಸ್ ಆಫ್ ಕಂಟೈನ್ಡ್. ಪಾರ್ಟ್ 3 ಕಾನ್ಸ್ಟಿಟ್ಯೂಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಿಟಿಸನ್ ತಗೋಬೇಕಂದ್ರೆ 5 years. ಎಲ್ಲ ಕಂಟ್ರಿಯಲ್ಲೇ 5 years ಬಿಡಿ. 73 ಅಲ್ಲ. ಪಾರ್ಲಿಮೆಂಟ್ ಎಂತಕ್ಕೆ? ವಿಚ್ ಇಸ್ ದ ಫಾಲೋಯಿಂಗ್ ಕಂಟೆಂಟ್ ಸಿಟಿಸನ್ಶಿಪ್ ಇನ್ ಇಂಡಿಯಾ. ಸಿಟಿಸನ್ ನ್ಯಾಚುರಲೈಸೇಷನ್. ಸಿಟಿಸನ್ಶಿಪ್ ಇದೆ ಆನ್ಸರ್. ಓಕೆ. ದ 9 minutes ಆಗೋದು. ನೆಕ್ಸ್ಟ್
ವಿಡಿಯೋ ನಿಂತೋಗಿದೆ, ಸಾರಿ. 72 ಹೇಳಿದ್ದೆ, ಅನಾಕ್ಟಸ್ 70 ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಫೀಸ್ ಸಿಂಗಲ್ ಸಿಟಿಸನ್ಶಿಪ್ ಕಾನ್ಸ್ಟಿಟ್ಯೂಷನ್ ಇನ್ನೇನು ಡಬಲ್ ಸಿಟಿಸನ್ಶಿಪ್ ಕೊಡುತ್ತಾ. 69 ಅಶ್ವಿನ್ ತ್ರಿಪುರ. 68 ಆಲ್ ಆಫ್ ಟೆರಿಟರೀಸ್. ತ್ರಿಪುರ, ಹಿಮಾಚಲ 7 ಟೆರಿಟರೀಸ್ ಇದೆ. 7 ಟೆರಿಟರೀಸ್ ಯಾವ್ಯಾವ ತಿಳ್ಕೊಳ್ಳಿ ಫಸ್ಟ್. ತಿಳ್ಕೊಂಡಿಲ್ಲ ಅಂದ್ರೆ ನೀವು ಇಂಡಿಯಾದಲ್ಲಿ ಇದ್ದು ಅಷ್ಟೇ. 20 ಯೂನಿಯನ್ ಸ್ಟೇಟ್. 29th ಸ್ಟೇಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಜಾರ್ಖಂಡ್, ಯಾರು ಗೊತ್ತಿಲ್ಲ. 26th ಯೂನಿಯನ್ ಟೆರಿಟರೀಸ್. ಸ್ವಲ್ಪ ಫಾರ್ ದಿ ಯೂನಿಟರೀಸ್ ವಿತೌಟ್ ಎನಿ ಲಿಸ್ಟ್ ಕನ್ಸೋಲ್ ದೇರ್ ಓನ್ ಲಾಸ್ ಅಂಡ್ ಪಾಸ್ಡ್ ಬೈ. ಯಾರಿಂದ ಪಾಸ್ಡ್ ಆಗುತ್ತೆ? ಮೇಘಾಲಯ. ಇದು ನೋಡಿ, ಈ ತರ ಕ್ವಶನ್ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಬರೀ, ಆಯ್ತಾ? ಕರೆಕ್ಟಾಗಿ ಕೊಟ್ಟಿರ್ತಾರೆ, ಆದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಯೂನಿಯನ್ new areas of union territories. Then we constitution 42 or 62 ನೋಡೋಣ. ಡಿವೈಡೆಡ್ ಕಾನ್ಸ್ಟಿಟ್ಯೂಷನ್ ಫೆಡರೇಟೆಡ್ ಬೈ ಗವರ್ನರ್. ಇನ್ಯಾರಪ್ಪ ನೋಡಿ, 7 ಟೆರಿಟರೀಸ್ಗೆ ಗವರ್ನರ್ ಇರ್ತಾರೆ. ಗವರ್ನರ್ ಜಡ್ಜ್ ಮಾಡ್ತಾ ಇದ್ದಾರೆ, ಅಂದ್ರೆ ನೋಡ್ತಾ ಇರ್ತಾರೆ, ಆಯ್ತಾ? 61 ಅಲ್ಲ. ಕರೆಂಟ್ ಮೇಘ 16th ಕ್ವಶನ್ ಯೋಚನೆ ಮಾಡ್ಬೇಕು ಸ್ವಲ್ಪ. ಕರೆಕ್ಟಾ? that communication ಡಿವೈಡ್ ಇಂಟು ದ ಸ್ಟೇಟ್ ರೆಕಗ್ನೈಸೇಷನ್ ಎಷ್ಟು ಡಿವೈಡ್ ಆಗಿದೆ ಅಂತ 4 ಕ್ಯಾಟಗರೀಸ್ ರೀ ಡಿವೈಡ್ ಆಗಿರೋದು. ಅವರು ಸ್ಟೇಟ್ಸು ಇದೆಲ್ಲ ಕೇಳ್ತಿಲ್ಲ, ಅವರು ಎಷ್ಟು ಡಿವೈಡ್ ಆಗಿದೆ ಅಂತ ಕೇಳ್ತಿದ್ದೀರ. ಡಿವೈಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 4 ಡಿವೈಡ್. ಡಿವೈಡೆಡ್ ಆಯ್ತಾ. ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ ಯಾವ್ದಪ್ಪ? ನಮ್ಮ ಆಂಧ್ರ ಪ್ರದೇಶ ಅಲ್ಲ. ಓಕೆ, 54. ಇದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಹೇಳ್ರಪ್ಪ. ಸಬ್ಸ್ಕ್ರೈಬ್ ಹಾಕು. ಈಗ ಪಾರ್ಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಆನ್ಸರ್ ನೀವು ಹೇಳ್ಬಿಟ್ರೆ ನೋಡೋಣ. ಇದಕ್ಕೆ ಆನ್ಸರ್ ನಾನು ಹೇಳಿದ್ಮೇಲೆ ನೀವು ಕರೆಕ್ಟ್ ಅನ್ಕೊಳ್ಳೋದ್ರೆ ನೀವು ನಿಜ ವೇಸ್ಟೇ ನೋಡ್ರಿ. ಆಪ್ಷನ್ ಸಿ. ಇದು ಗೊತ್ತಿಲ್ಲ ಅಂದ್ರೆ ನಾವು ಇದ್ದು ವೇಸ್ಟೇ. ನ್ಯೂ ಸ್ಟೇಟ್ ಆಫ್ ಚೇಂಜಸ್ ಬೌಂಡ್ರೀಸ್ ಆಫ್ ಎಕ್ಸಿಟಿಂಗ್ ದ ರೆಸ್ಟ್ ಆಫ್ ದ ಪವರ್ ಯಾರಿಗಿರುತ್ತಪ್ಪ? ನಮ್ಮ ಪ್ರೆಸಿಡೆಂಟ್ಗೆ ಅಲ್ಲ ಅನ್ಸುತ್ತೆ. ಒಂದು ನಿಮಿಷ. ಎಲೆಕ್ಷನ್ ಕಮಿಷನ್ಗೆ ಅಲ್ಲ, ಪ್ರೆಸಿಡೆಂಟ್ಗೆ. ಪ್ರೆಸಿಡೆಂಟ್ಗೆ ಇರುತ್ತೆ. ಅವ್ರು ಸುಮ್ಮನೆ ನೋಡ್ತಾರೆ ಅಷ್ಟೇ. ಪ್ರೆಸಿಡೆಂಟ್ ಅವರೆಲ್ಲ ಸುಮ್ಮನೆ. ನಮ್ಮ ಪ್ರೆಸಿಡೆಂಟ್ಗೆ ಹೆವಿ ಪವರ್ ಇರುತ್ತೆ. ಎಲ್ಲಿದ್ದೀವಿ? 50 ಇದೀವಲ್ಲ. ಇರಪ್ಪ, ಮಿನಿಮೈಸ್ ಮಾಡ್ಬೇಡ ಸುಮ್ಮನೆ. ನೋಟಿಫಿಕೇಶನ್ಸ್ ಅವಾಗಿಂದ ಇದೇ ಆಯ್ತು. ಈಗ ಎಷ್ಟು? 51 ಆಯ್ತು 10 ನಿಮಿಷಕ್ಕೆ. 50th ಕ್ವಶನ್. ಸಬ್ಸ್ಕ್ರೈಬ್ ಮಾಡ್ರೋ. 50 ಕ್ವಶನ್ಸ್ ಆಗಿದೆ. ನೋಡ್ತಾ ಇದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಒಂದು ಸಬ್ಸ್ಕ್ರೈಬ್ ಹಾಕೇನ್ರು. ಸಬ್ಸ್ಕ್ರೈಬ್ ಹಾಕ್ರಪ್ಪ. 50 ನೋಡೋಣ. ಗೊತ್ತಿರೋರು. How many types of political units of the Indian post of independence? 2. ಯಾವ್ದು? ಬಿಜೆಪಿ ಮತ್ತೆ ಇನ್ನೊಂದು ಯಾವುದು? ಬಿಜೆಪಿ ಅಲ್ಲ, ಕಾಂಗ್ರೆಸ್ ಫಸ್ಟ್. ಇಂಡಿಯನ್ ಕಾಂಗ್ರೆಸ್ ಅದಿತ್ತು. ಮತ್ತೆ ಒಂದು ನಿಮಿಷ, ಇನ್ನೊಂದು ಪಾರ್ಟಿ ಬಂದ್ಬಿಟ್ಟು ಬಿಜೆಪಿನೇ, ಬಟ್ RSS ಬರಕಿನ ಮುಂಚೆ ಬಂದ್ಬಿಟ್ಟು BGS ಪಾರ್ಟಿ. BGS ಇತ್ತು, ಮತ್ತೆ ಬಿಜೆಪಿ ಆಯ್ತು. ಇವರು 7-8 ಟೈಮ್ಸ್ ಚೇಂಜ್ ಮಾಡಿದ್ದಾರೆ ಬಿಜೆಪಿ ಅವ್ರ ಹೆಸರು. ಬಟ್ ಕಾಂಗ್ರೆಸ್ ಒಂದೇ ಸರಿನೇ. ಇಂಡಿಯನ್ ಕಾಂಗ್ರೆಸ್ ಆ ಥರ ಹೆಸರು ಅಷ್ಟೇ. 48 ಹೋಗೋಣ. ಹೇಳಿದ್ನಲ್ಲ ಇದೆ ಅಂತ. 48 ವಿಚ್ ಇಸ್ ಸೋರ್ಸ್ ಆಫ್ ಪೊಲಿಟಿಕಲ್ ಪವರ್ ಇನ್ ಇಂಡಿಯಾ. ಪ್ರೆಸಿಡೆಂಟ್ ಇಲ್ವನಪ್ಪ? ದ ಪೀಪಲ್. ಅಲ್ಲ, ಚೀಫ್ ಸೋರ್ಸ್ ಆಫ್ ಪೊಲಿಟಿಕಲ್ ಪವರ್. ಚೀಫ್ ಸೋರ್ಸ್ ಆಫ್ ಪೊಲಿಟಿಕಲ್ ಪವರ್ ಯಾರಿಗಿರುತ್ತಪ್ಪ? ದ ಪೀಪಲ್. ಪೀಪಲ್ ಇಂದಾನೆ ಇವರೆಲ್ಲ ಗೆಲ್ಲಕ್ಕಾಗುತ್ತೆ. 46 ನೋಡೋಣ. ಸೋಲ್ ಅಂದ್ರೆ ಏನಪ್ಪ? ನಮ್ಮ ಆತ್ಮ. ಫಂಡಮೆಂಟಲ್ ರೈಟ್ಸ್ ಇಲ್ಲ ಅಂದ್ರೆ ಎಲ್ಲರೂ ಆಡಿದ್ದೆ ಆಟ, ಮಾಡಿದ್ದೆ ಆಟ. ಆಯ್ತು. 44 ಕೇಸ್ ಆಫ್ ಕೋರ್ಟ್ ಹೋಲ್ಡ್ ಪ್ರಿಮಿಬಲ್ ಪಾರ್ಟ್ ಆಫ್ ಯಾವ ಕೋರ್ಟ್? ಯಾವ್ದು ಒಂದು ಗೋಲ್ನಾಥ್ ಕೇಸ್. ಇದು ನೆನಪಿದೆ, ನಮ್ಮ ಸರ್ ಇನ್ನ ಮಾಡಿದ್ದು ನಂಗೆ. 43 ದ ಐಡಿಯಲ್ ಆಫ್ ಲೈಬ್ರರಿ. 43 ದ ಫ್ರೆಂಚ್ ರೆವಲ್ಯೂಷನ್. ದ ವರ್ಡ್ಸ್ ಬಿಟ್ವೀನ್ ಸ್ಕೇಲರ್ ಆಫ್ ಪ್ರಿಮಿಬಲ್. ನಮ್ಗೆ ಗೊತ್ತಿದೆ 46 ಅಬೈನ್ಮೆಂಟ್ಸ್ ನೀಟಾಗಿ ಓದ್ಕೊಟ್ರು. ವಿಚ್ ಇಸ್ ದ 42nd ಅಬೈನ್ಮೆಂಟ್ ಇದರಲ್ಲಿ. ದ ಪ್ರಿಮಿಬಲ್ ಕಾನ್ಸ್ಟಿಟ್ಯೂಷನ್. ಎಷ್ಟು 3 ಸರಿ ಮಾಡ್ತಾರೆ, ಒಂದೇ ಸರಿ ಮಾಡ್ದ ಅಷ್ಟೇ. ಗೌರ್ಮೆಂಟ್ ಅಂದ್ರೆ ಅಷ್ಟೇ. ನಿಜ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್.
ಎಷ್ಟು 42nd ಅಬೈನ್ಮೆಂಟ್ ಎಲ್ಲ 42nd 52nd ಅಬೈನ್ಮೆಂಟ್ ಒಂದೇ ಒಂದಿದೆ ಕ್ವಶನ್ ಅಷ್ಟೇ. ಎಲ್ಲದರಲ್ಲಿ 500 ಕ್ವಶನ್ಸ್ ಒಂದೇ ಇದೆ. ಆಲ್ರೆಡಿ ಓದಿದ್ದೀನಿ. ಜವಾಹರ್ಲಾಲ್ ನೆಹರು ವಾಟ್ ಇಸ್ ಎಕ್ಸೆಪ್ಟೆಡ್ ಕಾನ್ಸ್ಟಿಟ್ಯೂಷನ್ 37 ಬಿ ರಿಪಬ್ಲಿಕ್ ಸುದರ್ಶನ್ ಪಬ್ಲಿಕ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೀಚ್ 36 35 ನೋಡೋಣ. 34 ಸುಮ್ಮನೆ ಇದೆಲ್ಲ ಮೆಸೇಜ್ ಬರ್ತಾ ಇರುತ್ತೆ ಅದಕ್ಕೆ ಲೇಟ್ ಆಯ್ತು. 9ನೇ ಸರಿ ಮಾಡ್ತಿರೋದು ವಿಡಿಯೋ. ಸುಮ್ಮನೆ ಏನೋ ಫೋನ್ ಮಾಡ್ತಾರೆ, ಇಲ್ಲಾಂದ್ರೆ ದ ಪಾರ್ಲಿಮೆಂಟ್ ಕೆನಡಾ ಬ್ರಿಟನ್ ಅಲ್ಲ, ಸಾರಿ ಕೆನಡಾ ಬ್ರಿಟನ್. ಒಂದು ನಿಮಿಷ. ದ ಪಾರ್ಲಿಮೆಂಟರಿ ಸಿಸ್ಟಮ್ ಇಂಡಿಯಾ ಸ್ಪೇಸ್. ಹೌದು, ಬ್ರಿಟನ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರಿಜಿಡ್, ಫ್ಲೆಕ್ಸಿಬಲ್. ಸಿ ರಿಜಿಡ್ ಮತ್ತೆ ಫ್ಲೆಕ್ಸಿಬಲ್ ಆಯ್ತಾ. ಇನ್ನೂ ಕ್ವಶನ್ ಐಡಿಯಾ ಫಾರ್ ಡೈರೆಕ್ಟಿವ್. ಜರ್ಮನಿಯಿಂದ ಐರ್ಲೆಂಡ್ ಇಂದ ತಗೊಂಡಿದ್ದಾನೆ. ರಿಪಬ್ಲಿಕ್ ಆಫ್ ಐರ್ಲೆಂಡ್ ಆಯ್ತಾ. ವಿಚ್ ಇಸ್ ದ ಫಾಲೋಯಿಂಗ್ ಇನ್ಕ್ಲೂಡ್ ಆದ ಫೆಡರಲ್ ಸ್ಕೀಮ್. ಆಲ್ ಆಫ್ ದ ಅಬವ್ ಅನ್ಸುತ್ತೆ ನೋಡಿರಿ. 29 ಅಲ್ಲ, ಆಲ್ ಆಫ್ ದ ಅಬವ್ ಅನಿಸ್ತಿದೆ. ನೋಡೋಣ ಕರೆಕ್ಟೇನಾ. ದ ಮಿಡನ್ ಸೊಲ್ಯೂಷನ್ಸ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಸ್ಟೇಟ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಕೆನಡಾ, ದ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ ಯಾವುದಲ್ಲ ಮತ್ತೆ ನಾನು. ವಿಚ್ ಇಸ್ ದ ಫಾಲೋಯಿಂಗ್ ಫ್ಯೂಚರ್ ಬಾರೋಡ್ ಫ್ರಮ್ ದ ಫಾರ್ಮರ್ಸ್ ಕಾನ್ಸ್ಟಿಟ್ಯೂಷನ್. ಈ ಕ್ವಶನ್ ನೋಡ್ರಪ್ಪ. ಈ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ನೀವು ಅಷ್ಟೇ. ಇವಾಗ ಹೇಳಿದಿರೋ ಕ್ವಶನ್ಸ್ ಅದೆಲ್ಲ. ಫೆಡರಲ್ ಸಿಸ್ಟಮ್ ಸ್ಟ್ರಾಂಗ್ ಸೆಂಟರ್ ಫ್ರಮ್ ಯಾರು, ನಮ್ಮ ದೊಡ್ಡಣ್ಣ USA. 6 minutes ಆಗೋಯ್ತು. ವಿಚ್ ಇಸ್ ದ ಫಾಲೋಯಿಂಗ್ ಫ್ಯೂಚರ್ ಬಾರೋಡ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಡಿ ಓಲ್ ಆಗುತ್ತೆ. ಮೇಕಿಂಗ್ ಡಿನೇ ಆಯ್ತಾ. ವಿಚ್ ಇಸ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್. ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇದೆ ಅನ್ಸುತ್ತೆ. ಕರೆಕ್ಟ್ ಇದೆ. ದ ಪಾರ್ಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿವೈಡೆಡ್ ಇಂಟು 22 ಪಾರ್ಟ್ಸ್. ಕ್ಯಾಟಗರೀಸ್ ಬಂದ್ಬಿಟ್ಟು 4 ಕ್ಯಾಟಗರಿ. ಡಿವೈಡ್ ಬಂದ್ಬಿಟ್ಟು 22 ಆಯ್ತಾ. ಮರಿಬಿಡ. ವುಮೆನ್ ಶೆಡ್ಯೂಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಕಂಟೈನ್ಸ್ 12. ಎಷ್ಟು ಆರ್ಟಿಕಲ್? ಆರ್ಟಿಕಲ್ಸ್ ಜಾಸ್ತಿ ನೋಡ್ಕೊಳ್ಳೋ. ಜಾಸ್ತಿ ಇದೆ ಆರ್ಟಿಕಲ್ಸ್. ಒಂದು 50 ಓದಿ ಆರ್ಟಿಕಲ್ಸ್. ಸ್ಟಾರ್ಟಿಂಗ್ 50 ಓದಿ. ಮಿಕ್ಕಿರೋದು ಬೇಕಾಗಿಲ್ಲ. ಯಾವುದು ಬರೋದು ಇಲ್ಲ ಸುಮ್ಮನೆ ನನಗೆ. ಪರ್ಮಿಷನ್ ಕಾನ್ಸ್ಟಿಟ್ಯೂಷನ್ ನನ್ ಆಫ್ ದ ಸಾರಿ ಡಿ ನನ್ ಆಫ್ ದ ಯಾವುದೇ ಇಲ್ವೇ ಇಲ್ಲ. ನೆಕ್ಸ್ಟ್ ಇವಾಗ 19 ಹೋಗೋಣ. 19 ಕಾನ್ಸ್ಟಿಟ್ಯೂಷನ್ ಜನವರಿ ನನ್ ಆಫ್ ದ ಅಬೌವ್. The Constitution of India took the decision by 2 third parties. ಅವಾಗೆಲ್ಲ ಎರಡೇ ಪಾರ್ಟಿ ಇತ್ತು, ಬಿಜೆಪಿ ಮತ್ತೆ BJS. ಮತ್ತೆ ಇಲ್ಲಾಂದ್ರೆ ಇನ್ನ ಯಾವುದೋ ಪಾರ್ಟಿ ಇದೆ. BJS ಗಿನ್ನ ಅದಕ್ಕಿನ್ನ ಒಂದು GP ಇಲ್ಲೆಲ್ಲ ಬರ್ದಿದೆ. ಬಿಜೆಪಿಗಿನ್ನ ಅವ್ರ BJP ಅವ್ರ UPA ತಂದು UPA NDA ತಂದ್ರು ಅವ್ರಿಗೆಲ್ಲಕ್ಕೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಕ್ಕೆ ಫೋರ್ಸ್ ಅದು ಯಾವಾಗ ಬಂತು ಅಂದ್ರೆ ಫೋರ್ಸ್ ನಿಮಗೆ ಇದಂದ್ರೆ ನೆನಪಿಗೆ ಪಕ್ಕ ಬಂದೇ ಬರುತ್ತೆ ಕ್ವಶನ್ ಆಯ್ತಾ. ಅಡ್ವೈಸರ್ ಆಗಿ ಆಯಿತು ನಮ್ಮ ರಾವ್ ಅವರಾಗಿದ್ರು. ವಿಚ್ ಇಸ್ ದ ಫಾಲೋಯಿಂಗ್ ರಿಗಾರ್ಡ್ ಆರ್ಕಿಟೆಕ್ಚರ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ಯಾರು? ಸರಿ, ಅಂಬೇಡ್ಕರ್ ಯಾಕೋ. ದ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಬೈ ಡಿಸೆಂಬರ್ 1949. ಸರಿ, ನವೆಂಬರ್ ಡಿಸೆಂಬರ್. ಅದು ದ ಕಮಿಟೆಡ್ ಆಫ್ ಚೇರ್ಮನ್ ಎಷ್ಟು ಅವಾಗ ಹೇಳಿದ್ದೆ ನಿಮಗೆ. 7 members. The Constitution Assembly Constitution. Battery low. Women in India Constitution farming. 13 higher written among the reduction of College of India. ಜವಾಹರ್ಲಾಲ್ ನೆಹರು ಮೌಸ್ ಎಲ್ಲಿದೆಯೋ. ನೆಕ್ಸ್ಟ್ 9th ಅಂತ 299 ಮೆಂಬರ್ಸ್. ಅದಾದ್ಮೇಲೆ ವಿತ್ಡ್ರಾವಲು. ಮತ್ತು ದ ಡ್ರಾಫ್ಟಿಂಗ್ ಕಮಿಟಿ ನಮ್ಮ ಅಂಬೇಡ್ಕರ್ ಅವರು. ನೆಕ್ಸ್ಟ್ ಅಕ್ಟೋಬರ್ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟ್ ಚೇರ್ಮನ್ ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅಲ್ಲ, ಅಂಬೇಡ್ಕರ್. ರಾಜೇಂದ್ರ ಪ್ರಸಾದ್ ಆಗಿದ್ರು. ವಿಚ್ ಇಸ್ ದ ಫಾಲೋಯಿಂಗ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ 6th ಅಂತಲ್ಲ. ಸೀನಾ. ದ ಫಸ್ಟ್ ಮೀಟಿಂಗ್ ಆಫ್ ದ ಅಸೆಂಬ್ಲಿ. ಯಾವಾಗ ಫಸ್ಟ್ ಮೀಟಿಂಗ್ ಯಾವಾಗ ಆಗಿದ್ದು? ಈ ಕ್ವಶನ್ ಕೇಳಾಗ ಹೇಳ್ದೆ ನೋಡಪ್ಪ. ಸುಮ್ಮನೆ ಓದ್ಕೊಂಡಿರ್ಬೇಕು. ಅವಾಗ ನಾನು ಡಿಸೆಂಬರ್ ಆಗಿದ್ದ. ಅದು ನವೆಂಬರ್, ಇವಾಗ ಡಿಸೆಂಬರು ಆಯ್ತಾ. ಅಂಡರ್ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಸ್ಟ್ರೆಂತ್ ಅವಾಗ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. 439 ಅನ್ಸುತ್ತೆ. ನೋಡೋಣ. ಕರೆಕ್ಟ್ 439 ಓದಿದ್ದೆ, ನೆನಪಿದೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರಮ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಮೋಟೆಡ್ ಬೈ ದ ಈ BJP ಎಲ್ಲ ಪಾರ್ಟಿ ಸೇರೇ ಮಾಡ
ಎಲ್ಲ ಸೇರಿ ಮಾಡಿದ್ದು. The members of Constitutional Assembly are directly elected by the people, nominated various politician nominated. ಅದು ಹೆಂಗಾಗುತ್ತಪ್ಪ elected by the provincial assemblies. The constitution elected by the set of first one to ನೀವು ಹೇಳ್ತೀರೇನ್ರೋ ಫಸ್ಟ್ ಒನ್ ಅಂಡರ್ ದ ಕ್ಯಾಬಿನೆಟ್ ಮಿಷನ್ 1946. ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ರಿ, ಆರಾಮಾಗಿ ಎಲ್ಲ ಓದಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಈ ಲಿಂಕ್ ಬೇಕು ಅಂದರೆ 50 ಕಮೆಂಟ್ಸ್ ಮಾಡಿ, 100 ಲೈಕ್ಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಅಂತ ಕಮೆಂಟ್ ಮಾಡ್ರು. ನಿಜ ಸುಮ್ಮನೆ ಆಗ್ತಿದ್ರೆ ನೀವು ನೋಡ್ತೀರಾ ಹೋಗ್ತೀರಾ ಸುಮ್ಮನೆ. ಒಂದು ಸಬ್ಸ್ಕ್ರೈಬ್ ಹಾಕಲ್ಲ ಏನು ಹಾಕಲ್ಲ ಏನ್ರಪ್ಪ. ನೋಟ್ಸ್ ಎಲ್ಲ ಇದೆ, ನೋಟ್ಸ್ ಹಾಕ್ತೀನಿ ನೆಕ್ಸ್ಟ್ ನಿಮಗೆ, ಆಯ್ತಾ? ನೋಟ್ಸ್ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ಈ ವಿಡಿಯೋ ಅಷ್ಟೇ.